ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಈ ವಿಡಿಯೋದಲ್ಲೊಂದು ಬ್ಯೂಟಿಫುಲ್ ಆಗಿರುವಂಥ ಪ್ಯಾಟರ್ನ್ ಬ್ಲೌಸ್ನ ಹೇಳ್ತೀನಿ. ಯಾವ ರೀತಿ ಪ್ರಿನ್ಸಸ್ ಕಟ್ಟು ವಿತ್ ಬೆಲ್ಟು, ಶೇಪ್ ಬೆಲ್ಟ್ನ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅಂತ. ಸೊ ನಾನು ವಿಡಿಯೋದಲ್ಲಿ ಯಾವುದ್ರಲ್ಲೂ ನಾನು ಈ ಥರ ಪ್ರಿನ್ಸಸ್ ಕಟ್ಟು ವಿತ್ ಬೆಲ್ಟ್ ಅಟ್ಯಾಚದು ಹೇಳಿಲ್ಲ. ಸೊ ಇವಾಗ ಈ ಒಂದು ವಿಡಿಯೋದಲ್ಲಿ ನಾನು ಯಾವ ರೀತಿ ಪ್ರಿನ್ಸಸ್ ಕಟ್ ಸ್ಟಿಚ್ಗೆ ಮತ್ತು ನಾವು ಶೇಪ್ ಬೆಲ್ಟ್ನ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು, ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಮುಂಚಿತವಾಗಿ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬ್ಲೌಸ್ ಲೆಂತ್ ಇದೆ 14 ಇಂಚಸ್ಸು, ಅದಕ್ಕೆ 1 ಇಂಚನ್ನ ಆ್ಯಡ್ ಮಾಡ್ಕೊಂಡು ನಾನು 15 ಇಂಚಸ್ಗೆ ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಸ್ಕಿಪ್ ಮಾಡಿ ನೋಡಿದ್ರೆ ನಾವು ಕೊಡುವಂಥ ಕೆಲವೊಂದು ಟಿಪ್ಸ್ ಇರ್ತಾವಲ್ಲ, ಸೆಂಟ್ರಲ್ಲಿ ಕೊಡುವಂಥ ಟಿಪ್ಸ್ ಎಲ್ಲ ನೀವು ಫಾಲೋ ಮಾಡಿಲ್ಲ ಅಂದರೆ ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ ಮತ್ತು ಫಿಟ್ಟಿಂಗು ಅಷ್ಟೇ ಚೆನ್ನಾಗಿ ಬರೋಲ್ಲ. ಸೊ ಹಾಗಾಗಿ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಬ್ಲೌಸ್ ಲೆಂತ್ ನಾನು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನಾನು ಬೋಟ್ ನೆಕ್ ಕಟ್ಟಿಂಗಲ್ಲಿ ಈ ಒಂದು ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಸೊ 7 ನಂದು ಶೋಲ್ಡರು, ನಾನು ತೊಗೊಂಡಿರೋ ಬ್ಲೌಸ್ ಮೆಜರ್ಮೆಂಟು 7 ಇದೆ, ಅಂದರೆ 14 ಇದೆ. ವೇಸ್ಟ್ ಬಂದು 30 ಇದೆ. ನೋಡಿ, 30 / 4 ಮಾಡಿಕೊಂಡ್ರೆ ನಮಗೆ 7.5 ಬರುತ್ತೆ. ಒಂದು ಡಾಟ್ಗೆ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿನೇ ಇಟ್ಕೋಬೋದು, ನಿಮಗೆ ಕಡಿಮೆ ಬೇಕಂದರೆ ಕಡಿಮೆ ಇಟ್ಕೋಬೋದು. ನೋಡಿ, ಆರ್ಮೋಲ್ ಇಲ್ಲಿ 7 ತೊಗೊಂಡಿದ್ದೀನಿ ನಾನು, ಶೋಲ್ಡರು 7 ತೊಗೊಂಡಿದ್ದೀನಿ. ಯಾಕಂದರೆ 14 ಫುಲ್ಲು ಶೋಲ್ಡರ್ ಮೆಜರ್ಮೆಂಟು. ನೆಕ್ ವಿಡ್ತ್ 3.5, ಶೋಲ್ಡರ್ ಕೂಡ 3.5 ತೊಗೊಂಡಿದ್ದೀನಿ ನಾನಿಲ್ಲಿ. ಅರ್ಥ ಆಯ್ತಲ್ಲ? ನೆಕ್ ವಿಡ್ತ್ ತೊಗೊಂಡಿದ್ದೀನಿ 3.5, ನೆಕ್ ವಿಡ್ತ್ 3.5, ಶೋಲ್ಡರ್ 3.5. ನೆಕ್ಸ್ಟು ಚೆಸ್ಟ್ ಮೆಷರ್ಮೆಂಟ್ನ ತಗೊಳ್ಳೋಣ. ಚೆಸ್ಟ್ ಮೆಷರ್ಮೆಂಟ್ ಬಂದು ನೋಡಿ 8 ಇಂಚಸ್ ಬರ್ತಾಯಿದೆ. 8 ಇಂಚಸ್ಗೆ ನಾನಿಲ್ಲಿ 3/4 ಇಂಚಿನ ಲೂಸಿಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ನಿಮ್ಮ ಒಂದು ಬ್ಲೌಸ್ ಚೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಲೂಸಿಂಗ್ ಅನ್ನೋದು. ಸೊ ಹಾಗಾಗಿ ಆರ್ಮೋಲ್ ಹತ್ರ ಇವರು ಸ್ವಲ್ಪ ಟೈಟಾಗಿದೆ ಅಂತಂದರು. ಸೊ ಹಾಗಾಗಿ ನಾನೊಂದು 1/4 ಇಂಚ್ ಎಕ್ಸ್ಟ್ರಾ ಲೂಸಿಂಗ್ನ ಮಾಡಿಕೊಂಡೆ. ಸೊ ಈಗ ಚೆಸ್ಟಿಂದ ವೇಸ್ಟಿಗೆ ಲೈನ್ನ ಡ್ರಾ ಮಾಡಿಕೊಂಡೆ. ಇಲ್ಲಿಂದ ನಾನು ಅಗೈನ್ ನಾನು 7 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ನಾನೇನು ಶೋಲ್ಡರ್ ತೊಗೊಂಡಿದ್ದೀನೋ ಆ ಶೋಲ್ಡರ್ ಲೆಂತೆ ಈ ಆರ್ಮೋಲ್ಗೆ ಕೊಡ್ತಾಯಿದ್ದೀನಿ. ಸೊ ಈ ರೀತಿ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ಇಲ್ಲೂ 7 ಇಂಚಸ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ. ಇಷ್ಟಾದಮೇಲೆ ಇಲ್ಲಿ ಶೇಪಿಗೋಸ್ಕರ ಈ ಕಾರ್ನರಲ್ಲೊಂದು ಲೈನ್ನ ಡ್ರಾ ಮಾಡಿದೆ. ಇಲ್ಲಿಂದ 1 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡೆ, ಮತ್ತು ಇಲ್ಲಿಂದ ಮಿಡ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿ ಕರ್ವ್ ಸ್ಕೇಲ್ ತೊಗೊಂಡು ಈ ರೀತಿಯಾಗಿ ಕರ್ವ್ನ ಕೊಟ್ಟೆ. ನಿಮ್ಗೆ ಏನಾದರೂ ಆರ್ಮೋಲಲ್ಲಿ ರಿಂಕಲ್ ಬರ್ತಾ ಇದೆ ಅನ್ನೋದಾದರೆ ಬ್ಯಾಕ್ ಸೈಡು 1/2 ಇಂಚು ಈ ರೀತಿ ಒಳಗಡೆಗೆ ತಗೊಳ್ಳಿ. ಈ ರೀತಿ ತೊಗೊಂಡು ನೋಡಿ, ಇಲ್ಲಿಂದ ಇಲ್ಲಿ ಸೇರಿಸ್ತಾ ಒಂದು ಲೈನ್ನ ಹಾಕ್ಕೊಳ್ಳಿ. ನಿಮ್ಗೆ ಯಾವುದೇ ರೀತಿ ಆರ್ಮೋಲ್ ಬರ್ತಾ ಇಲ್ಲ ಅಂದರೆ ನೀವು ಫಸ್ಟ್ ಮಾರ್ಕಿಂಗ್ ಏನಿದೆಯೋ ಆ ಮಾರ್ಕಿಂಗ್ ಹಾಕ್ಕೊಳ್ಳಿ. ನಿಮ್ಗೇನಾದ್ರು ಸ್ವಲ್ಪ ಆರ್ಮೋಲಲ್ಲಿ ರಿಂಕಲ್ ಬರ್ತಾ ಇದೆ ಬ್ಯಾಕ್ ಸೈಡು ಅನ್ನೋದಾದರೆ ನೀವು ಇನ್ನೊಂದು 1/4 ಇಂಚ್ ಈ ರೀತಿ ಎಕ್ಸ್ಟೆಂಡ್ ಮಾಡಿಕೊಂಡು ನೀವು ಮಾರ್ಕ್ ಮಾಡ್ಕೊಂಡಿದ್ದೆ ಆದರೆ ನಿಮಗೆ ನೀಟಾಗಿ ಯಾವುದೇ ರೀತಿ ರಿಂಕಲ್ ಇರ್ದಿರ ಫಿನಿಶ್ ಆಗುತ್ತೆ. ನೋಡಿ, ಆರ್ಮೋಲ್ ನನಗೆ ಬೇಕು 8 ಇಂಚ್ ಲೂಸ್ ಬೇಕು. 1/2 ಇಂಚು ಶೋಲ್ಡರ್ ಅಟ್ಯಾಚಿಗೆ ಬಿಟ್ಟು 8 ಇಂಚ್ ಬರುತ್ತಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ, 8 ಇಂಚು ನನಗೆ ಬರುತ್ತೆ. ನನಗೆ ಆರ್ಮೋಲಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಕರೆಕ್ಟಾಗಿ 8 ಇಂಚ್ ಬಂತು. ನೆಕ್ ಡೀಪ್ ನೋಡಿ, ನನಗೆ 4 ಇಂಚ್ ಬೇಕು ಕೆಳಗಡೆ ಕ್ಲಾತ್ ಅನ್ನೋದು. ಇಲ್ಲಿ 3/4 ಇಂಚ್ ಆ್ಯಡ್ ಮಾಡ್ಕೊಳ್ತೀನಿ, ಯಾಕಂದರೆ ಪೈಪಿಂಗ್ಗೆ 1/4 ಇಂಚು, ಬಾಟಮ್ ಅಟ್ಯಾಚ್ಗೆ 1/4 ಇಂಚ್ ಬೇಕಾಗುತ್ತಲ್ಲ. ಸೊ ಹಾಗಾಗಿ ಇಲ್ಲಿ 3 ಇಂಚಿಗೆ ಮಾರ್ಕ್ ಮಾಡಿಕೊಂಡೆ. ನೀವು ಇನ್ನೂ ಬ್ರಾಡ್ ಆಗಬೇಕು ಅಂದರೆ 3.5, 4ವರೆಗೂ ನೀವು ಮಾರ್ಕ್ ಮಾಡ್ಕೋಬೋದು. ನಾನಿಲ್ಲಿ 3 ಇಂಚಿಗೆ ಡೌನಿಂಗ್ ಕೊಟ್ಟು ಫಸ್ಟು ಶೇಪ್ನ ಡ್ರಾ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ 3.5ಗೆ ಮಾರ್ಕ್ ಮಾಡಿಕೊಂಡೆ. ಫುಲ್ ನಾನು ಇಲ್ಲೇನು ಮೇಲೆ ನೆಕ್ ವಿಡ್ತ್ ತೊಗೊಂಡಿದ್ದೀನೋ ಅಲ್ಲಿ ಈ ರೀತಿ ಶೇಪ್ನ ಡ್ರಾ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ. ನಿಮ್ಗೆ ಇನ್ನೂ ಬ್ರಾಡ್ ಬೇಕಂದರೆ ಇಲ್ಲಿವರೆಗೂ ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಬ್ರಾಡ್ ಕಮ್ಮಿ ಬೇಕು ಅನ್ನೋರಾದರೆ ಒಳಗಡೆ ಇದಕ್ಕೆ ಕಟ್ ಮಾಡ್ಕೊಳ್ಳಿ. ನೋಡಿ, ಚೇಂಜಸ್ ಹೇಳ್ತಾಯಿದ್ನಲ್ಲ, ಬ್ರಾಡಾಗಿ ಇನ್ನೂ ಬ್ರಾಡ್ ಆಗಬೇಕು ಡಿಪೋ ಅನ್ನೋರು ಇನ್ನೂ ಸ್ವಲ್ಪ ಬ್ರಾಡಾಗಿ ತೊಗೋಬೋದು. ನಾನು ಇಲ್ಲಿ ಫಸ್ಟ್ ಮಾರ್ಕಿಂಗ್ಗೆ
ಕಟ್ ಮಾಡ್ಕೊಳ್ತೀನಿ. ನಂಗೆ ತುಂಬ ಡೀಪ್ ಬೇಡ ಅಂತ ಹೇಳಿದ್ದಾರೆ. ಇನ್ನೂ ಬ್ರಾಡ್ ಬೇಕು ಅನ್ನೋರು ಬೇಕಾದ್ರೆ ಇನ್ನೂ ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಹೋಗ್ಬೋದಾಗುತ್ತೆ. ಇಲ್ಲಿ ಬೋಟ್ ನೆಕ್ ಶೇಪ್ನ ಡ್ರಾ ಮಾಡ್ತೀನಿ. ಇಲ್ಲಿ ನಾನು ಡೋರಿಗೆ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ನೀವೇನಾದರೂ ಬಟನ್ ಕೊಡೋ ಯೋಚನೆ ಮಾಡಿದ್ರೆ ಶೋಲ್ಡರಲ್ಲೇ ನೀವು ಲೂಸಿಂಗ್ನ ಕೊಡಬೇಕಾಗತ್ತೆ. ಶೋಲ್ಡರ್ 7 ಇಂಚ್ ತೊಗೊಂಡಿದ್ದೀವಲ್ಲ, ನೀವು ಬಟನ್ ಕೊಡ್ತೀನಿ ಅಂದರೆ 7.25, 1.25 ಇಲ್ಲ 1 ಇಂಚನ್ನ ನೀವು ಆ್ಯಡ್ ಮಾಡ್ಕೋಬೇಕಾಗತ್ತೆ ಬಟನ್ ಕೊಡ್ತೀನಿ ಅನ್ನೋದಾದರೆ. ಸೊ ಇಲ್ಲ ನಾನು ಡೋರಿನೇ ಕೊಡ್ತೀನಿ ಅನ್ನೋದಾದರೆ ನಿಮಗೆ ಒಂದು 1/2 ಇಂಚ್ 3/4 ಇಂಚ್ ಕಡಿಮೆ ಆದ್ರೂ ಪ್ರಾಬ್ಲಮ್ ಆಗೋಲ್ಲ. ಕಂಫರ್ಟಬಲಾಗಿ ನಾವು ಎಲ್ಲಿಗೆ ಬೇಕೋ ಅಲ್ಲಿಗೆ ಡೋರಿನ ಕಟ್ಕೋಬೋದು. ಬಟನ್ ಆದರೆ ಹಾಗಲ್ವಲ್ಲ, ನಮ್ಗೆ ಎಷ್ಟು ಬೇಕು ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ಫುಲ್ ಶೋಲ್ಡ್ರ್ ಮೆಜರ್ಮೆಂಟ್ ಪರ್ಫೆಕ್ಟಾಗಿ ತೊಗೊಂಡು ನೀವು ಅದು ಸ್ಟಿಚ್ಚಿಂಗಿಗೂ ಲೂಸಿಂಗ್ ಆ್ಯಡ್ ಮಾಡಿಕೊಂಡು ನೀವು ಬಟನ್ಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಇಷ್ಟು ಬ್ಯಾಕ್ ಮಾರ್ಕಿಂಗು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ಆನ್ಸರ್ ಕೊಡ್ತೀನಿ. ಈಗ ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ತಾಯಿದ್ದೀನಿ. ಈಗ ಹೇಳಿದ್ದು ನಾನು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಹಿಂದೆ ನೀವು ಬಟನ್ ಇಡಬೇಕು ಅಂದರೆ ಸೊ ಬಟನ್ಗೆ ನೀವು ಫುಲ್ ಶೋಲ್ಡರ್ ಮೆಜರ್ಮೆಂಟಲ್ಲಿ ನೀವು ನೀಟಾಗಿ ತೊಗೋಬೇಕಾಗತ್ತೆ. ಮತ್ತು ನೀವು ಸ್ಟಿಚಿಂಗ್ ಲೂಸಿಂಗ್ನ ಆ್ಯಡ್ ಮಾಡಬೇಕಾಗತ್ತೆ. ಆವಾಗ ನಿಮಗೆ ಬಟನ್ ಅನ್ನೋದು ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ. ಇಲ್ಲಾಂದರೆ ಟೈಟ್ ಆದರೂ ಬಟನ್ ಕಿತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೆಕ್ಸ್ಟು ನೋಡಿ, ಬ್ಯಾಕ್ ಪಾರ್ಟ್ನ ತೊಗೊಂಡು ಈ ರೀತಿ ಫ್ರಂಟ್ ಪಾರ್ಟಿಗೆ ಮಾರ್ಕ್ನ ಮಾಡ್ಕೊಳ್ಳೋಣ. ಈಗ ಏನಿದೆಯೋ ಅದು ಅದೇ ರೀತಿ ಟ್ಯಾಪ್ ಮಾಡಿಕೊಂಡ್ರೆ ಮಾರ್ಕಿಂಗ್ ಅನ್ನೋದು ಬೀಳುತ್ತೆ. ಸುತ್ತು ಮಾರ್ಜಿನ್ ಕೊಟ್ಟು ಒಂದು ಮಾರ್ಕಿಂಗ್ನ ಈ ರೀತಿ ಮಾಡ್ತಾಯಿದ್ದೀನಿ ನಾನು. ಇಲ್ಲಿಂದ ನೋಡಿ, ಬ್ಯಾಕ್ ಪಾರ್ಟ್ ಏನಿದೆಯೋ ಸುತ್ತು ನಾನು ನೀಟಾಗಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟಾದಮೇಲೆ ಬ್ಯಾಕ್ ಪಾರ್ಟ್ನ ಸೈಡಿಗೆ ತೆಗೆದುಬಿಟ್ಟು ಫಸ್ಟಿಗೆ ನಾನು 1/2 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತೀನಿ. ಇದಕ್ಕೆ ನಾನು ಚೇಂಜಸ್ ಏನೇನು ಮಾಡ್ತಿದ್ದೀನಿ ಅಂತ ನೋಡ್ಕೊಳ್ಳಿ. 1/2 ಇಂಚ್ ಎಕ್ಸ್ಟ್ರಾ ನಾನು ಮಾರ್ಜಿನ್ನ ಎಕ್ಸ್ಟ್ರಾ ತೊಗೊಳ್ತೀನಿ. ಇಷ್ಟಾದಮೇಲೆ ನೆಕ್ಸ್ಟು ನೋಡಿ, ಫ್ರಂಟಲ್ಲಿ ಡೀಪ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ 6.5 ಬರುತ್ತೆ. ಇಲ್ಲಿ ನಾನು 7 ತೊಗೊತಿದ್ದೀನಿ. ಶೋಲ್ಡರ್ ಅಟ್ಯಾಚಿಗೆ 1/2 ಇಂಚ್ ಹೋಗುತ್ತಲ್ಲ, ಸೊ ಹಾಗಾಗಿ ಇಲ್ಲಿ ನೆಕ್ ಬಿಡ್ತು ಜಾಸ್ತಿ ಇರೋದ್ರಿಂದ ನಮಗೆ ಫ್ರಂಟಲ್ಲಿ ನೆಕ್ ಲೂಸಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ, ನೀವು ಫ್ರಂಟಲ್ಲಿ ಉಪ್ಪಟ್ಟಿ ಐಪಟ್ಟಿ ಹತ್ರ ನಾನು ನಿಮ್ಗೆ ಹೇಳ್ತೀನಿ ಆಮೇಲೆ, ಆ ರೀತಿಯೆಲ್ಲ ಚೇಂಜಸ್ ಮಾಡ್ಕೊಳ್ಳಿ ನೀವು. ಆವಾಗ ನಿಮಗೆ ಈ ಒಂದು ನೆಕ್ ಅನ್ನೋದು ಲೂಸಿಂಗ್ ಬರೋದಿಲ್ಲ. ನೋಡಿ, ಬ್ಯಾಕಲ್ಲಿ ನಾವು ಈ ಮಾರ್ಕಿಂಗ್ನ ಹಾಕಿದ್ದೀವಲ್ಲ, ಇದು ಬ್ಯಾಕ್ ಮಾರ್ಕಿಂಗು. ಸೊ ಅದಕ್ಕಿಂತ 1/2 ಇಂಚು ಈ ಕಡೆಗೆ ತಗೊಳ್ಳಿ. ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ಈ ರೀತಿ ಇಲ್ಲಿ ನಾವು ಶೇಪ್ನ ಡ್ರಾ ಮಾಡಬೇಕು. ಈ ರೀತಿ ಇದು ಫ್ರಂಟ್ ಆರ್ಮೋಲ್ ಶೇಪು. 2 ಇಂಚಸ್ಸು ಮಾಮೂಲಿಯಾಗೆ ಮೈನಸ್ ಮಾಡ್ಕೊಳ್ಳೋಣ ಶೇಪ್ ಬೆಲ್ಟ್ಗೆ. ನಾನಿಲ್ಲಿ 1/2 ಇಂಚ್ ಎಕ್ಸ್ಟೆಂಡ್ ಮಾಡಿದ್ನಲ್ಲ, ಅದು ಸ್ವಲ್ಪ ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ನೆಕ್ಸ್ಟು ನಾವಿಲ್ಲಿ ಎಷ್ಟು ಮೈನಸ್ ಮಾಡಬೇಕು ಅಂತ ನೋಡಿ, 1.5 ಇಂಚನ್ನ ಮೈನಸ್ ಮಾಡ್ತಿದ್ದೀನಿ. ಇಲ್ಲಿಂದ 3.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡ್ರೆ ನಮಗೆ ಇಲ್ಲೂ ಅಷ್ಟೇ 3 ಇಂಚು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಒಂದು ಬ್ಲೌಸು ಚೆಸ್ಟ್ ಮೆಜರ್ಮೆಂಟು ತುಂಬ ಕಡಿಮೆ ಇದೆ ಅನ್ನೋದ್ರೆ ನೀವು 2ರಿಂದ 2.5 ಆ ಥರ ಇಟ್ಕೋಬೋದು. ಎಕ್ಸ್ಟ್ರಾ ನಾನು 2 ಇಂಚ್ ತೊಗೊಂಡಿದ್ದೀನಿ ಬಾಟಮಲ್ಲಿ, ಮೇಲೆ 1 ಇಂಚ್ ತೊಗೊಂಡಿದ್ದೀನಿ ಪ್ರಿನ್ಸಸ್ ಕಟ್ ಅಟ್ಯಾಚ್ ಮಾಡೋದಕ್ಕೋಸ್ಕರ 1/2 ಇಂಚ್ ಬೇಕಾಗುತ್ತಲ್ಲ. ಸೊ ಹಾಗಾಗಿ ಬಾಟಮಲ್ಲಿ 2 ಇಂಚ್ ತೊಗೊಂಡಿದ್ದೀನಿ, ಸೈಡಲ್ಲಿ 1 ಇಂಚನ್ನ ತೊಗೊಂಡಿದ್ದೀನಿ. ಈಗ ನಾವು ಈ ಒಂದು ಪಟ್ಟಿನ ಶೇಪ್ ಬೆಲ್ಟ್ನ ಎಲ್ಲಿಗೆ ಅಟ್ಯಾಚ್ ಮಾಡಿದ್ದೀವಿ ಒಂದ್ಸಲ ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ 13 ಬರುತ್ತೆ. ನಾನು ಅದಕ್ಕೆ 1.5 ಇಂಚನ್ನ ಆ್ಯಡ್ ಮಾಡ್ಕೊಳ್ತೀನಿ. 14.5 ಇಂಚಿಗೆ ಒಂದು ಮಾರ್ಕಿಂಗ್ನ ಮಾಡ್ತಾಯಿದ್ದೀನಿ ಈ ರೀತಿ. ಈಗ ಈ ಕಡೆ ಕ್ರಾಸಾಗಿ ಮತ್ತು ಆ ಕಡೆ ಈ ರೀತಿ ಒಂದು ಲೈನ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ಡಾಟು. ಇದು ನಿಮಗೆ ಹೇಳ್ತಿದ್ದೀನಿ, ಪ್ಯಾಡ್ ಏನಾದರೂ ಯೂಸ್ ಮಾಡ್ತಿದ್ದೀರಾ ನೀವು, ಕಪ್ಸ್ ಯೂಸ್ ಮಾಡೋಂಗಿದ್ರೆ ಈ ಡಾಟ್ ನಿಮಗೆ ಅವಶ್ಯಕತೆ ಇಲ್ಲ. ಕಪ್ಸ್ ಏನು ಯೂಸ್ ಮಾಡಿಲ್ಲ ಅಂದರೆ ಈ ಡಾಟು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನೀವು ಈ ಡಾಟ್ನ ಕಪ್ಸ್ ಯೂಸ್ ಮಾಡಿಲ್ಲ ಅಂದರೆ ಈ ಡಾಟ್ನ ಸ್ಟಿಚ್ ಮಾಡಬೇಕಾಗತ್ತೆ. ಈ ರೀತಿ ಮಾರ್ಕ್ ಮಾಡಿಕೊಂಡೆ ನಾನು. ಈಗಾದಮೇಲೆ ನಾನು ಪ್ರಿನ್ಸಸ್ ಕಟ್ಟು ನೋಡಿ ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ತಾಯಿದ್ದೀನಿ. ಮಿಡ್ಲ್ ಲೈನಿಂದ ನಿಮಗೆ ಅಲ್ಲಿ ಆರ್ಮೋಲ್ ಕಡೆಗೆ ಹೋಗಬೇಕಾಗತ್ತೆ. ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ, ನೀಟಾಗಿ ಬರುತ್ತೆ, ಪರ್ಫೆಕ್ಟಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ.
ನೋಡಿ ಈ ರೀತಿ ಶೇಪ್ ಕೊಟ್ಟಿದ್ದಾದಮೇಲೆ ನೆಕ್ ಶೇಪು ಅಷ್ಟೇ ನಿಮಗೆ ಬ್ರಾಡ್ ಆಗಬೇಕು, ಡೀಪ್ ಜಾಸ್ತಿ ಬೇಕು ಅನ್ನೋದಾದರೆ ನೀವು ಬ್ರಾಡಾಗಿ ಇಟ್ಕೋಬೋದು. ಇಲ್ಲಿ ನಾನು ಬಾರ್ಡ್ರನ್ನ ಅಟ್ಯಾಚ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಈ ಒಂದು ಏನು ಮಾರ್ಕ್ ಮಾಡ್ತಿದ್ದೀನೋ ಈ ಕಡೆ ಶೋಲ್ಡರ್ ಕಡೆ, ಸೊ ಹಾಗಾಗಿ ನಾನು ಈ ರೀತಿ ಮಾರ್ಕ್ನ ಮಾಡ್ತಾಯಿದ್ದೀನಿ. ಸೊ ನಿಮಗೆ ನೆಕ್ ನೋಡಿ ಬ್ರಾಡ್ ಆಗಬೇಕು ಅಂದರೆ ಬ್ರಾಡಾಗಿ ಆ ಥರ ತಗೊಳ್ಳಿ. ಇಲ್ಲ ಸ್ವಲ್ಪ ನಮಗೆ ನೆಕ್ ಕಡಿಮೆ ಬೇಕು ಅನ್ನೋರಾದರೆ ನೀವು ನೆಕ್ನೂ ಸಹ ಚೇಂಜ್ ಮಾಡ್ಕೋಬೋದು. ಸೊ ಇವರು ಅಷ್ಟೊಂದು ಬ್ರಾಡ್ ಇಡಲ್ಲ, ಸೊ ಹಾಗಾಗಿ ನಾನು ಸ್ವಲ್ಪ ನೆಕ್ ಶೇಪ್ನ ಚೇಂಜ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಬ್ರಾಡ್ ಆಗಿಬಿಟ್ರೆ ಅವರು ನೋಡಿ ಈ ರೀತಿ ಶೇಪ್ನ ಕೊಡ್ತಾಯಿದ್ದೀನಿ ನೆಕ್ಗೆ. ನಿಮ್ಗಿನ್ನೂ ಬ್ರಾಡ್ ಬೇಕಂದರೆ ಈ ಬಾಟಮ್ಗೆ ನೀವು ತೊಗೋಬೋದು. ಇಷ್ಟಾದಮೇಲೆ ಈ ಮಾರ್ಕಿಂಗ್ ಪ್ರಕಾರನೇ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನು ಫ್ರಂಟಲ್ಲೂ ಡಾಟ್ನ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಸೈಡಲ್ಲೂ ಡಾಟ್ನ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಕಪ್ಸು ನೀವೇನಾದರೂ ಅಟ್ಯಾಚ್ ಮಾಡೋದಾದರೆ ನಿಮಗೆ ಸೈಡ್ಸು ಸ್ಟಿಚ್ ಏನು ಅವಶ್ಯಕತೆ ಇಲ್ಲ, ಮತ್ತು ಫ್ರಂಟಲ್ಲೂ ಡಾಟ್ ಅವಶ್ಯಕತೆ ಇಲ್ಲ, ಮತ್ತು 4th ಡಾಟ್ ಹಾಕ್ತೀನಲ್ಲ ನಾನು, ಅದು ಅವಶ್ಯಕತೆ ಇಲ್ಲ. ಸೊ ನಾನಿಲ್ಲಿ ಕಪ್ಸ್ನ ಅಟ್ಯಾಚ್ ಮಾಡಲ್ಲ. ಸೊ ಹಾಗಾಗಿ ನನಗಿಲ್ಲಿ ಕಪ್ ಶೇಪ್ ನೀಟಾಗಿ ಬರಬೇಕು ಅಂದರೆ ನಾನು ಡಾಟ್ಸ್ನ ಕಂಪಲ್ಸರಿ ಸ್ಟಿಚ್ ಮಾಡಬೇಕಾಗತ್ತೆ. ಇಷ್ಟು ಈಗ ಪ್ರಿನ್ಸೆಸ್ ಕಟ್ ಪಾರ್ಟಲ್ಲಿ ನೋಡಿ ಈ ರೀತಿ ಒಂದು 1/4 ಇಂಚಷ್ಟು ಈ ರೀತಿ ಕಟ್ ಮಾಡಿದ್ದಾದಮೇಲೆ ನಿಮಗೆ ಈ ರೀತಿ ಅಟ್ಯಾಚ್ ಮಾಡಬೇಕಾಗತ್ತೆ ನಾವು. ಸೊ ಈಗ ನಾವು ಶೇಪ್ ಬೆಲ್ಟ್ನ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ನಾನು 2 ಇಂಚ್ ಬಿಟ್ಟಿದ್ದೀನಿ, ಯಾಕಂದರೆ 1/2 ಇಂಚ್ ನಮ್ಗೆ ಇಲ್ಲಿ ಹೋಗುತ್ತೆ. ಸೊ ಹಾಗಾಗಿ 2 ಇಂಚು ಎಕ್ಸ್ಟ್ರಾ ಬಿಟ್ಟಿದ್ದೀನಿ ನಾನಿಲ್ಲಿ. 6.5ಇಂದ ಹಿಂಗೆ ಕಂಟಿನ್ಯೂ ಮಾಡಿ 10.25 ಬರುತ್ತೆ. ನನಗೆ 10.25 ಶೇಪ್ ಬೆಲ್ಟು ಬೇಕಾಗುತ್ತೆ. ಸೊ ಇದನ್ನು ಸೈಡ್ಗೆ ಇಟ್ಬಿಟ್ಟು ಫಸ್ಟು ನಾನು ಸ್ಲೀವ್ನ ಕಟ್ ಮಾಡ್ಕೊಳ್ತೀನಿ. ಸೊ ಸ್ಲೀವ್ನ ಕಟ್ ಮಾಡಿಕೊಂಡು ಆಮೇಲೆ ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಳ್ತೀನಿ. ಸ್ಲೀವ್ ಕಟ್ ಮಾಡೋದಕ್ಕೆ ನೀಟಾಗಿ ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬ್ಯಾಕ್ ಪಾರ್ಟ್ ತೊಗೊಳ್ಳಿ, ಎಷ್ಟು ನಿಮಗೆ ಸ್ಲೀವು ಲೂಸ್ ಬೇಕು ಅಂತ ಚೆಕ್ ಮಾಡ್ಕೊಳ್ಳಿ. ಆರ್ಮೋಲ್ ಲೂಸ್ ಎಷ್ಟು ಬೇಕು ಅಂತ ಫಸ್ಟಿಗೆ ಚೆಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದಕ್ಕೇನು ನಾನು ಬಟ್ಟೆ ಕಟ್ಟೋ ಅವಶ್ಯಕತೆ ಇಲ್ಲ. ಸೊ ಸರಿ ಹೋಗುತ್ತೆ ನನಗೆ. ನೋಡಿ ಇಲ್ಲಿ 9 ಇಂಚ್ನ 9 ಲೆಂತ್ ತೊಗೊಳ್ತಾ ಇದ್ದೀನಿ, ಅಲ್ಲಿ ವಿಡ್ತ್ ತೊಗೊಳ್ತಾ ಇದ್ದೀನಿ, ಲೂಸಿಂಗು 9. ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಸ್ಲೀವ್ ಲೆಂತ್ ಇದೆ ನೋಡಿ 10.25 ಇದೆ. 10.25ಗೆ 1 ಇಂಚ್ ಆ್ಯಡ್ ಮಾಡಿಕೊಂಡು 11.25 ಇಂಚ್ನ ತೊಗೊಳ್ತಾ ಇದ್ದೀನಿ. 10.25 1 ಇಂಚ್ ಆ್ಯಡ್ ಮಾಡೋದು 10ಗೆ 11.25 ಆಗುತ್ತೆ. ಇಷ್ಟಾದಮೇಲೆ ನೋಡಿ ಹ್ಯಾಂಡ್ ಡೌನಿಂಗ್, ಆರ್ಮೋಲ್ ಡೌನಿಂಗ್ ತೊಗೊಳ್ತಾ ಇದ್ದೀನಿ ನಾನು 3.5 ಇಂಚಸ್ಗೆ. ನೀವು ನೋಡ್ಕೊಳ್ಳಿ, ಕೆಲವರು ಕಮೆಂಟ್ ಮಾಡಿದರು, ನೀವು 3.5 ತೊಗೊಳ್ತೀರಾ, 4 ಇಂಚ್ ತೊಗೊಳ್ತೀರಾ, ಯಾವ ಆಧಾರದ ಮೇಲೆ ತೊಗೊಳ್ತೀರಾ ಅಂತ ಕೇಳಿದರು ಕಮೆಂಟು. ಸೊ ನೀವು ಬ್ಲೌಸು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಸಲ ಕೆಲವರಿಗೆ ತೋಳು ದಪ್ಪ ಆದಾಗೂ ನಮಗೆ ಅಲ್ಲಿ ಅವರಿಗೆ ಲೂಸಿಂಗ್ ಬೇಕಾಗುತ್ತೆ, ಹಾಗಾಗಿ 4 ಇಂಚ್ ತೊಗೋಬೇಕಾಗುತ್ತೆ. ಇಲ್ಲ ನಾರ್ಮಲ್ ಬ್ಲೌಸ್ ನಿಮಗೆ ಅನ್ನೋದಾದರೆ ನೀವು 3.25 ತೊಗೊಂಡ್ರು ಸಾಕಾಗತ್ತೆ. ಇಷ್ಟಾದಮೇಲೆ ನೋಡಿ ಶೇಪ್ನ ಡ್ರಾ ಮಾಡಿಕೊಂಡೆ. ಈಗ ಹ್ಯಾಂಡ್ ಲೂಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. 4.25ಗೆ ಒಂದು ಮಾರ್ಕಿಂಗ್ ಮಾಡ್ತೀನಿ. 1.5 ಇಂಚು ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಇಷ್ಟಾದಮೇಲೆ ಮಾರ್ಕ್ ವೀಲಿಂದ ಮಾರ್ಕ್ ಮಾಡ್ಕೊಳ್ತೀನಿ. ಸ್ಟಿಚಿಂಗ್ ಟೈಮಲ್ಲಿ ಟೆನ್ಷನ್ ಇರಲ್ಲ, ಒಂದೇ ಸಲ ನಾವು ಸ್ಟಿಚ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಹಾಗಾಗಿ ಇಷ್ಟು ಹ್ಯಾಂಡ್ ಮಾರ್ಕಿಂಗು ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಫ್ರಂಟು ಶೇಪ್ ತೆಗೆಯೋದು ನೋಡ್ಸಿಲ್ವಲ್ಲ, ನೋಡಿ 1.5 ಇಂಚ್ಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಈ ರೀತಿ 1/2 ಇಂಚ್ಗೆ ಶೇಪ್ನ ತೆಗಿಬೇಕಾಗತ್ತೆ. ಫ್ರಂಟಲ್ಲಿ ಶೇಪ್ ತೆಗೆಯೋದು ಕಂಪಲ್ಸರಿ, ಇಲ್ಲಾಂದರೆ ನಮ್ಗೆ ಆರ್ಮೋಲಲ್ಲಿ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಶೇಪ್ನ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು, ಪರ್ಫೆಕ್ಟಾಗಿ ಶೇಪ್ ಅನ್ನೋದು ಕಟ್ ಆಯಿತು. ನೋಡಿ ಸ್ಲೀವ್ ರೆಡಿ ಆಯಿತು. ಈಗ ನಾನು ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಶೇಪ್ ಬೆಲ್ಟ್ ಲೆಂತ್ ನಾನು ಹೇಳಿದ್ನಲ್ಲ 10.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಫ್ರಂಟಲ್ಲಿ 4 ಇಂಚು ಲೆಂತು, 10.5 ಇಂಚು ಸೈಡು 3.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಶೇಪ್ನ ಈ ರೀತಿ ಡ್ರಾ ಮಾಡ್ಕೋಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಇಷ್ಟಾದಮೇಲೆ ಅದನ್ನ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಫ್ರಂಟಲ್ಲಿ ನಾನು ಒಂದು 1/4 ಇಂಚಷ್ಟು ಈ ರೀತಿ ಕ್ರಾಸಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ. ಯಾಕಂದರೆ ಫ್ರಂಟಲ್ಲಿ ಶೇಪ್ ಚೆನ್ನಾಗಿ ಬರುತ್ತೆ ಅಂತ. ಇಷ್ಟು ಶೇಪ್ ಬೆಲ್ಟು. ಸೊ ಫ್ರಂಟು ಬ್ಯಾಕು ಶೇಪ್ ಬೆಲ್ಟು ಮತ್ತು ಸ್ಲೀವ್ಸ್ ಎಲ್ಲ ಕಟ್ ಮಾಡಿದ್ದಾಯಿತು. ನೋಡಿ ಆರ್ಮೋಲು ಶೋಲ್ಡರ್ ಡೌನಿಂಗ್ ಕಟ್ ಮಾಡಿಕೊಂಡೆ. ನೆಕ್ನ ನಾನು ಸ್ಟಿಚಿಂಗ್ ಟೈಮಲ್ಲಿ ಕಟ್ ಮಾಡ್ಕೊಳ್ತೀನಿ. ಫ್ರಂಟ್ ಪಾರ್ಟಲ್ಲೂ ಅಷ್ಟೇ ನೋಡಿ, ಫ್ರಂಟ್ ಪಾರ್ಟು ಅಷ್ಟೇ ಇಲ್ಲಿ ಆರ್ಮೋಲ್ ಡೌನಿಂಗು ಶೋಲ್ಡರ್ ಸ್ಲೋಪ್ನ ಕಟ್ ಮಾಡಿಕೊಂಡೆ. ಇಷ್ಟು ಲೈನಿಂಗ್ ಕಟ್ಟಿಂಗು.
ಈಗ ಇದಕ್ಕೆ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಳೋಣ. ಮೇನ್ ಫ್ಯಾಬ್ರಿಕಲ್ಲಿ ನಾನು ಈ ಬಾರ್ಡ್ರನ್ನ ಫ್ರಂಟಲ್ಲಿ ಡಿಸೈನ್ ಏನು ಬರುತ್ತೋ ಈ ಶೋಲ್ಡರ್ ಹತ್ರ ಈ ಬಾರ್ಡ್ರ್ ಕೊಡ್ಬೇಕು ಅಂದ್ಕೊಂಡಿದ್ದೀನಲ್ಲ, ಸೊ ಈ ಬಾರ್ಡ್ರನ್ನ ಇಲ್ಲಿ ಅಟ್ಯಾಚ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಇಲ್ಲಿ ಈ ರೀತಿ. ಸೊ ಚಿಕ್ಕ ಬಾರ್ಡ್ರನ್ನ ಸ್ಲೀವಲ್ಲಿ ಹ್ಯಾಂಡ್ ಹತ್ರ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ನ ಇದು ಸ್ಲೀವ್ಸ್ಗೆ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ಇದನ್ನ ಕಟ್ ಮಾಡ್ಕೊಳ್ಳೋಣ ಬನ್ನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ತುಂಬಾ ಯೂಸ್ ಆಗುತ್ತೆ. ಪ್ರತಿಯೊಂದು ಟಿಪ್ಸು ನೀವು ಫಾಲೋ ಮಾಡೋದ್ರಿಂದ ನಿಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ, ಫಸ್ಟು ಸ್ಲೀವ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲೀವ್ನ ಫಸ್ಟ್ ಕಟ್ ಮಾಡಿಕೊಂಡೆ. ಈಗ ನಾನು ಬಾಡಿ ಪಾರ್ಟ್ನ ತೊಗೊಳ್ತೀನಿ. ಬ್ಯಾಕು, ಫ್ರಂಟು, ಪ್ರಿನ್ಸೆಸ್ ಕಟ್ಟು, ಫ್ರಂಟ್ ನೆಕ್ ಶೇಪು ಮತ್ತು ಪ್ರಿನ್ಸೆಸ್ ಕಟ್ದು ಮತ್ತು ಶೇಪ್ ಬೆಲ್ಟ್ದು. ಸೊ ನಿಮ್ಗೆ ಎಲ್ಲಿ ಸೆಟ್ ಆಗುತ್ತೋ ಅಲ್ಲಿ ನೀವು ಸೆಟ್ ಮಾಡ್ಕೋಬೇಕಾಗತ್ತೆ. ಇನ್ನೊಂದು, ನಿಮಗೆ ಈ ಒಂದು ಡಿಸೈನ್ ಯಾವ ಪ್ಯಾಟ್ರನಲ್ಲಿ ಬಂದಿದೆ ಅಂತ ಚೆಕ್ ಮಾಡ್ಕೋಬೇಕು. ಅದನ್ನು ಒಂದೇ ಪ್ಯಾಟ್ರನಲ್ಲಿ ನೀಟಾಗಿ ಕಟ್ ಮಾಡ್ಕೋಬೇಕು. ಒಂದು ಉದ್ದುದ್ದ ಹಾಕ್ಕೊಳ್ಳೋದು, ಒಂದು ಅಗಲಗ್ಲ ಹಾಕ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ, ಈ ಲೈನ್ಸ್ ಅನ್ನೋದು ಚೇಂಜಸ್ ಆಗಿಬಿಡುತ್ತೆ. ಸೊ ಅದನ್ನು ಸಹ ನಾವು ಗಮನದಲ್ಲಿ ಇಟ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಇಷ್ಟು ಮೇನ್ ಫ್ಯಾಬ್ರಿಕ್ಕು ಲೈನಿಂಗ್ನ ಕಟ್ ಮಾಡ್ಕೊಂಡಿದ್ದಾಯಿತು. ಸೊ ಬನ್ನಿ ಸ್ಟಿಚಿಂಗು ಸ್ಟಾರ್ಟ್ ಮಾಡೋಣ. ಸ್ಟಿಚಿಂಗಿಗೆ ಫಸ್ಟ್ ಸ್ಲೀವ್ಸ್ನ ತೊಗೊಂಡೆ ನಾನು. ನೋಡಿ, ಸ್ಲೀವ್ಸ್ನ ನೀಟಾಗಿ ಇದನ್ನು ಓಪನ್ ಮಾಡಿಕೊಂಡು ಎದುರು ಬದ್ರು ಬರಬೇಕು. ಸೊ ಕನ್ಫ್ಯೂಸ್ ಆಗಬಾರ್ದು. ಬಿಗಿನರ್ಸ್ ಆದರೆ ಕನ್ಫ್ಯೂಸ್ ಆಗಿಬಿಡ್ತಾರೆ. ಫಸ್ಟ್ ನ್ಯಾಚ್ ಹೊಡೆದಿರ್ತೀವಲ್ಲ ಫ್ರಂಟು ಶೇಪ್ ಕೊಟ್ಟು, ಸೊ ಆ ಫ್ರಂಟ್ನ ಎದುರು ಬದ್ರು ಬರಬೇಕು. ಪಕ್ಕ ಇಟ್ಟರೆ ಪಕ್ಕನೇ ಬರಬೇಕು. ಆ ರೀತಿ ಬರೋ ಥರ ನೀವು ಸ್ಟಿಚಿಂಗ್ನ ಮಾಡ್ಕೋಬೇಕಾಗತ್ತೆ ಸ್ಲೀವ್ಸ್ನ. ಸೊ ಈ ರೀತಿ ನೀಟಾಗಿ 1/2 ಇಂಚ್ ಮಾರ್ಜಿನ್ ಏನು ಬಿಟ್ಟಿರ್ತೀವಿ ಸ್ಟಿಚಿಂಗ್ಗೆ, 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಈ ರೀತಿ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ಓಪನ್ ಮಾಡ್ಕೊಳ್ಳಿ ಲೈನಿಂಗ್ನು. ಕಿನಾರೆ ಸ್ಟಿಚ್ ಒಂದನ್ನು ಹಾಕ್ಕೋಬೇಕಾಗತ್ತೆ. ಕಿನಾರೆ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ನಮಗೆ ಲೈನಿಂಗು ಹೊರಗಡೆ ಬರದೇ ಇರುತ್ತೆ, ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ಕಿನಾರೆ ಸ್ಟಿಚ್ನ ಹಾಕಬೇಕಾಗತ್ತೆ. ನೆಕ್ಸ್ಟ್ ಫೋಲ್ಡ್ ಮಾಡಿಕೊಂಡು ರೆಡಿ ಸ್ಟಿಚ್ಚು ನೀಟಾಗಿ ರಿಂಕಲ್ ಬರ್ದಿರೋ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. ಬಟ್ಟೆನ ಎಳೆದಾಡಿದ್ರೆ ನಮ್ಗೆ ರಿಂಕಲ್ ಆಗುತ್ತೆ. ಸೊ ಎಳೆದಿರ ನೀಟಾಗಿ ಬಟ್ಟೆನ ಲೈನಿಂಗು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಈ ರೀತಿ. ಎರಡೂ ಸ್ಲೀವ್ದು ಲೈನಿಂಗು ಮೇನ್ ಫ್ಯಾಬ್ರಿಕ್ನ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಸೊ ಎಕ್ಸ್ಟ್ರಾ ಕ್ಲಾತ್ನೆಲ್ಲ ಮತ್ತೆ ಕಟ್ ಮಾಡ್ಕೊಳ್ತೀನಿ ನಾನು. ಇಷ್ಟಾದಮೇಲೆ ಈಗ ಬ್ಯಾಕ್ ಪಾರ್ಟ್ ತೊಗೊಂಡೆ. ಬ್ಯಾಕ್ ಪಾರ್ಟಲ್ಲಿ ನಾನು ಎಲ್ಲ ನೆಕ್ಗೆಲ್ಲ ಫುಲ್ಲು ಥ್ರೆಡ್ ಪೈಪಿಂಗ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ಥ್ರೆಡ್ ಪೈಪಿಂಗ್ನ ಈಗಾಗಲೇ ನಾನು ಥ್ರೆಡ್ನ ಗೋಲ್ಡನ್ ಕಲರ್ ಕ್ಲಾತ್ಗೆ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡಿ, ನೆಕ್ ಶೇಪ್ ಅನ್ನೋದು ಈ ರೀತಿ ಬರುತ್ತೆ. ಮಿಡ್ಲಿಗೆ ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ. ಮಿಡ್ಲಿಗೆ ಕಟ್ ಮಾಡಿಕೊಂಡು ಈಗಾಗಲೇ ನಾನು ನೋಡಿ ಥ್ರೆಡ್ನ ಪೈಪಿಂಗ್ ಕ್ಲಾತ್ಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೊ ನೀಟಾಗಿ 1/4 ಇಂಚ್ ಮಾರ್ಜಿನ್ಗೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಬರ್ತೀನಿ. ಸೊ ಇಲ್ಲಿ ಟರ್ನಿಂಗ್ ಹತ್ರ ನ್ಯಾಚಸ್ ಇಟ್ಕೋಬೇಕಾಗತ್ತೆ. ನ್ಯಾಚಸ್ ಇಟ್ಕೊಂಡ್ರೆ ನೀಟಾಗಿ ಬಟ್ಟೆ ಟರ್ನ್ ಆಗುತ್ತೆ. ಈ ರೀತಿ ನೀಟಾಗಿ, ಸ್ವಲ್ಪ ಸ್ಲೋ ಆಗುತ್ತೆ ಆದರೂ ಪರವಾಗಿಲ್ಲ, ನೀಟಾಗಿ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕಾಗತ್ತೆ. ಈ ರೀತಿ 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೋಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ನಮಗೆ ಇಂಜೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಕಂಪಲ್ಸರಿ 1/4 ಇಂಚು ಪೈಪಿಂಗ್ ಅಂತಲೇ ಬಿಡಬೇಕಾಗತ್ತೆ. ಎಕ್ಸ್ಟ್ರಾ ಕಟ್ಟಿಂಗ್ ಟೈಮಲ್ಲೇ ನೀವು ಎಕ್ಸ್ಟ್ರಾ ಬಿಡಬೇಕಾಗತ್ತೆ 1/4 ಇಂಚು. ಇಲ್ಲಾಂದರೆ ನಿಮಗೆ ಡೀಪಲ್ಲಿ ವೇರಿಯೇಷನ್ ಆಗಿಬಿಡುತ್ತೆ. ನೀವು 1/4 ಇಂಚ್ ಈ ಒಂದು ಪೈಪಿಂಗಿಗೆ ನೀವು ಬಿಟ್ಟಿಲ್ಲ ಅಂದರೆ ಮಾರ್ಜಿನ್ನು ನಿಮಗೆ ಡೀಪಲ್ಲಿ ಜಾಸ್ತಿ ಆಗುವ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು 1/4 ಇಂಚ್ ಕಂಪಲ್ಸರಿ ಬಿಡಲೇಬೇಕಾಗತ್ತೆ. ನೋಡಿ, ನಿಮಗೆ ಶೇಪ್ ಅನ್ನೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈ ರೀತಿ ನೀಟಾಗಿ ಶೇಪ್ ಬರಬೇಕು ಅಂದರೆ ನೀವು ನೀಟಾಗಿ ಕಟ್ ಮಾರ್ಕ್ಸ್ನ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಶಾರ್ಪಾಗಿ ಬಂದಿದೆಯಲ್ಲ ಇಲ್ಲಿ ಸ್ವಲ್ಪ ಟರ್ನಿಂಗ್ ತಗೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಆದ್ರೂ ನೀವು ಕಟ್ ಮಾಡ್ಕೊಂಡು ನೀಟಾಗಿ ಕಟ್ ಮಾರ್ಕ್ಸ್ನ ಇಟ್ಕೊಂಡು ಈ ಒಂದು ಪೈಪಿಂಗ್ ಥ್ರೆಡ್ಗೆ ನೀಟಾಗಿ ನೀವು ಟರ್ನ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ನಮಗೆ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರೋದಿಲ್ಲ. ಸೊ ಹಾಗಾಗಿ ನಿಧಾನ ಆದರೂ ಪರವಾಗಿಲ್ಲ, ನೀವು ಸ್ಲೋ ಆದ್ರೂ ಪರ್ಫೆಕ್ಟಾಗಿ ನಮಗೆ ಫಿನಿಶಿಂಗ್ ಬರಬೇಕಲ್ಲ. ಸೊ ಹಾಗಾಗಿ ನಿಧಾನವಾಗಿ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ಬ್ಯಾಕ್ ಪಾರ್ಟಿಗೆ ಪೈಪಿಂಗ್ ಅಟ್ಯಾಚ್ ಮಾಡಿದ್ದಾಯಿತು. ಈಗ ಮೇನ್ ಫ್ಯಾಬ್ರಿಕ್ ಸೀದಾ ಹಾಕ್ಕೊಳ್ಳಿ. ಈ ಥ್ರೆಡ್ ಪೈಪಿಂಗ್ ಏನು ಕೊಟ್ಟಿರ್ತೀವೋ ಅದನ್ನ ಈ ರೀತಿ
ಉಲ್ಟಾ ಹಾಕ್ಕೊಳ್ಳಿ. ನಾನು ಅಲ್ಲಲ್ಲಿ ಗುಂಡ್ಪಿನ್ನ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ನೆಕ್ ಶೇಪ್ ಚೇಂಜ್ ಆಗಬಾರ್ದು. ಸೊ ಹಾಗಾಗಿ ನೀಟಾಗಿ ಗುಂಡ್ಪಿನ್ನ ಹಾಕ್ಕೊಂಡು ಬಟ್ಟೆ ಜರುಗ್ದಂಗೆ ನಾನು ಸೆಟ್ ಮಾಡ್ಕೊಳ್ತಾ ಪೈಪಿಂಗ್ ಈಗಾಗಲೇ ಏನು ಪೈಪಿಂಗು ನಾವು ಕೊಟ್ಟಿದ್ದೀವೋ ಆ ಪೈಪಿಂಗ್ ಪಕ್ಕನೇ ಒಂದು ಸ್ಟಿಚ್ನ ಹಾಕ್ಕೊಳ್ತಾ ಬರ್ತಾಯಿದ್ದೀನಿ. ನೋಡ್ತಿರ್ಬೋದು ನೀವು. ಈ ರೀತಿ ಬಟ್ಟೆನ ಸೆಟ್ ಮಾಡ್ಕೊಳ್ತಾ ನೀಟಾಗಿ ಟರ್ನಿಂಗ್ಸ್ ತಗೊಳ್ತಾ ನೀವು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಇಲ್ಲಾಂದರೆ ನಮ್ಮ ನೆಕ್ ಶೇಪ್ ಅನ್ನೋದು ನಾವು ಯಾವ ಕಡೆ ಅಂದರೆ ಆ ಕಡೆ ಎಳೆದಾಡಿದ್ರೆ ನೆಕ್ ಶೇಪ್ ಅನ್ನೋದು ಚೇಂಜ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ಪರ್ಫೆಕ್ಟಾಗಿ ನೆಕ್ ಶೇಪ್ ಬರಬೇಕು ಅಂದರೆ ನೀವು ಬಟ್ಟೆ ನೀಟಾಗಿ ಮೇನ್ ಫ್ಯಾಬ್ರಿಕ್ಕು ಲೈನಿಂಗ್ ಎರಡನ್ನೂ ಒಂದೇ ಸಲ ಸೆಟ್ ಮಾಡ್ಕೊಳ್ತಾ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ಈಗ ನಾನು ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಕಟ್ ಮಾರ್ಕ್ಸ್ನ ಇಟ್ಕೋಬೇಕಾಗತ್ತೆ. ಕಂಪಲ್ಸರಿ ಕಟ್ ಮಾರ್ಕ್ಸ್ ಅನ್ನೋದು ಈ ಮೂಲೆಗಳಲ್ಲಿ ಸ್ವಲ್ಪ ಕ್ಲಾತ್ನ ಕಟ್ ಮಾಡ್ಕೊಳ್ತೀನಿ. ಆಮೇಲೆ ಸುತ್ತು ನಾನು ಕಟ್ ಮಾರ್ಕ್ಸ್ನ ಕೊಡ್ತೀನಿ. ಈ ಕಾರ್ನರ್ಸಲ್ಲಿ ಬಟ್ಟೆ ಹಾಕಿ ಕಟ್ ಮಾಡ್ಕೋಬೇಕಂದ್ರೆ ಕಾರ್ನರ್ಸಲ್ಲಿ ಸ್ವಲ್ಪ ಡಿಫಿಕಲ್ಟಿ ಆಗುತ್ತೆ, ಟರ್ನ್ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವು ಅಲ್ಲಿ ಸ್ವಲ್ಪ ನಾನು ಕ್ಲಾತ್ನ ಕಟ್ ಮಾಡಿಕೊಂಡೆ. ನೋಡಿ ಈ ರೀತಿ ಮೊಳೆ ತೊಗೊಂಡು ನಾನು ನೀಟಾಗಿ ಈ ಒಂದು ಶಾರ್ಪ್ನೆಸ್ ಇದೆಯಲ್ಲ ಅದನ್ನ ನೀಟಾಗಿ ಈ ರೀತಿ ಶಾರ್ಪ್ ಮಾಡಿಕೊಂಡೆ. ಸೊ ತುಂಬ ಜಗ್ಬೇಡಿ ಕ್ಲಾತ್ನ, ಜಗ್ಗಿದ್ರೆ ಏನಾಗುತ್ತೆ ಅಂದರೆ ನಮಗೆ ಶೇಪ್ ಅನ್ನೋದು ಚೇಂಜ್ ಆಗಿಬಿಡುತ್ತೆ. ಸ್ವಲ್ಪ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ನೆಕ್ ಅನ್ನೋದು ಸೆಟ್ ಆಗುತ್ತೆ. ನಾವು ಕೈಯಲ್ಲೇ ನೀಟಾಗಿ ಸೆಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೋಡಿ ಎಷ್ಟು ಈಸಿಯಾಗಿ ಟರ್ನ್ ಆಗೋಯ್ತು ಅಂತ. ಈ ರೀತಿಯಾಗಿ ನೆಕ್ ಶೇಪ್ನ ಕೊಟ್ಟಾದಮೇಲೆ ಪೈಪಿಂಗ್ ಪಕ್ಕನೇ ನೀಟಾಗಿ ಒಂದು ಫಿನಿಶಿಂಗ್ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಇದು ಪೈಪಿಂಗ್ ಮೇಲೆ ಬೀಳಬಾರ್ದು, ಹಾಗೆಯೇ ನಿಮಗೆ ಹೊಲಿಗೆ ಅನ್ನೋದು ಎದ್ದು ಕಾಣಬಾರ್ದು. ಎಕ್ಸೈಟಾಗಿ ನೀವು ಪೈಪಿಂಗ್ ಪಕ್ಕನೇ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕಾಗತ್ತೆ. ಸ್ವಲ್ಪ ಆಚೆ ಈಚೆಗೆ ಹೋದ್ರೂ ನಿಮ್ಗೆ ಥ್ರೆಡ್ ಅನ್ನೋದು ಸ್ಟಿಚ್ ಅನ್ನೋದು ಕಾಣಿಸುತ್ತೆ. ಇಲ್ಲಾಂದರೆ ನೀವು ಈ ಕಡೆ ಪೈಪಿಂಗ್ ಮೇಲೆ ಬಂದ್ರೂ ಸ್ಟಿಚ್ ಅನ್ನೋದು ಕಾಣುತ್ತೆ. ಸೊ ಹಾಗಾಗಿ ಸ್ಟಿಚ್ ಕಾಣದೇ ಇರೋ ಥರ ನೀವು ಎಕ್ಸೈಟಾಗಿ ನೀಟಾಗಿ ಪೈಪಿಂಗ್ ಪಕ್ಕನೇ ಸ್ಟಿಚ್ನ ಹಾಕಬೇಕಾಗತ್ತೆ. ಈಗ ಲೈನಿಂಗು ಮೇನ್ ಫ್ಯಾಬ್ರಿಕ್ನ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ರಿಂಕಲ್ ಬರ್ದಿರೋ ನೀಟಾಗಿ ಬಟ್ಟೆನ ಸೆಟ್ ಮಾಡ್ಕೊಳ್ತಾ ಸ್ಟಿಚ್ನ ಹಾಕಬೇಕಾಗತ್ತೆ. ನೋಡ್ತಿರ್ಬೋದು ನೀವು ಈ ರೀತಿ ನೀಟಾಗಿ ಈಗ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಕಟ್ ಮಾಡ್ಕೊಳ್ತೀನಿ. ಮತ್ತು ಈಗ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಳ್ಳೋದು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ನ. ನೋಡಿ ನಾನು ಇದು ಓಪನ್ ಮಾಡ್ಕೊಳ್ಳಲ್ಲ, ಎರಡೆರಡು ಪೀಸ್ನ ಈ ರೀತಿನೇ ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೊಳ್ತೀನಿ. ಯೂಶ್ವಲಿ ಎಲ್ಲ ಬ್ಲೌಸಸ್ಗೂ ನಾನು ಈ ರೀತಿ ಓಪನ್ ಮಾಡಿಕೊಂಡು ಆ ಕಡೆ ಒಂದು ಈ ಕಡೆ ಒಂದು ಇಟ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೆ. ಈಗ ಅದು ಫೋಲ್ಡಿಂಗಲ್ಲೇ ಇರುತ್ತೆ, ಡೈರೆಕ್ಟು ಆ ಕಡೆ ಒಂದು ಪೀಸ್ ಈ ಕಡೆ ಒಂದು ಪೀಸ್ ಹಾಕಿ ನಾನು ಸ್ಟಿಚ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಈ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡಿದ್ದಾದಮೇಲೆ ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡಿದ್ರೆ ಒಂದ್ರ ಮೇಲೆ ಒಂದು ಹಾಕ್ಕೊಂಡು ನೀವು ಮಿಸ್ ಮಾಡದೆ ರೀಕಟ್ಟಿಂಗ್ ಮಾಡಬೇಕಾಗುತ್ತೆ. ನಿಮ್ಗೆ ಒಂದೇ ಕಟ್ಟಿಂಗ್ ಅಲ್ವಾ ಒಂದೇ ಥರ ಇರುತ್ತೆ ಅಂತ ಖಂಡಿತ ಆಗಲ್ಲ. ನೀವು ಶೇಪ್ ಬೆಲ್ಟ್ನ ಸ್ಟಿಚ್ ಮಾಡಬೇಕಾದ್ರೆ ನೀಟಾಗಿ ಒಂದ್ರ ಮೇಲೆ ಒಂದು ಹಾಕ್ಕೊಂಡು ರೀಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ. ಈಗ ಪ್ರಿನ್ಸಸ್ ಕಟ್ ಪಾರ್ಟ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಪ್ರಿನ್ಸಸ್ ಕಟ್ ಪಾರ್ಟು ಅಷ್ಟೇ ರಿಂಕಲ್ ಬರಬಾರ್ದು, ನೀಟಾಗಿ ಸುತ್ತು ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಎರಡನ್ನು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಬ್ಯಾಕ್ ಟು ಬ್ಯಾಕ್ ಈ ರೀತಿ ಇಡಿ, ನಿಮಗೆ ಥ್ರೆಡ್ ಅನ್ನೋದು ಕಟ್ ಆಗಲ್ಲ, ಟೈಮು ಸೇವ್ ಆಗುತ್ತೆ. ಸೊ ಸ್ಟಿಚಿಂಗು ಫಾಸ್ಟಾಗಿ ಆಗುತ್ತೆ. ಒಂದು ಸಲ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಬ್ಯಾಕ್ ಟು ಬ್ಯಾಕ್ ಒಂದೊಂದು ಪೀಸ್ನು ಕೊಡಬೇಕಾದ್ರೆ ನಮಗೆ ಟೈಮ್ ಸೇವ್ ಆಗುತ್ತೆ ಮತ್ತು ಥ್ರೆಡ್ಡು ಕಟ್ ಆಗೋ ಚಾನ್ಸಸ್ಸು ಕಡಿಮೆ ಇರುತ್ತೆ. ನೋಡಿ ಇದಕ್ಕೆ ನಾನು ಇಲ್ಲಿ ಬಾರ್ಡ್ರ್ ಕೊಡಬೇಕು ಅಂದ್ಕೊಂಡಿದ್ದೀನಲ್ಲ, ಸೊ ಹಾಗಾಗಿ ಫಸ್ಟು ಈ ರೀತಿ ಹಾಕ್ಕೊಂಡೆ. ಮತ್ತು ನಾನೇನು ಮಾಡಿದೆ, ಇದಕ್ಕೂ ನೆಕ್ಗೂ ಪೈಪಿಂಗ್ ಕೊಡೋಣ ಅಂತ, ಇನ್ವಿಸಿಬಲ್ ಪೈಪಿಂಗ್ ಕೊಡೋಣ ಅಂತ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗಾಗಲೇ ನಾನು ಅಟ್ಯಾಚ್ ಮಾಡ್ಕೊಂಡಿದ್ನಲ್ಲ ಈ ರೀತಿ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಡ್ತೀನಿ. 1/4 ಇಂಚು ಮಾರ್ಜಿನ್ಗೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನೆಕ್ ಶೇಪ್ ಪರ್ಫೆಕ್ಟಾಗಿ ಬರಬೇಕಂದ್ರೆ ನೀವು ಟರ್ನಿಂಗ್ಸಲ್ಲಿ ನೀಟಾಗಿ ಥ್ರೆಡ್ ಪೈಪಿಂಗ್ನ ಮೂವ್ ಮಾಡ್ಕೋಬೇಕಾಗತ್ತೆ. ನೀವು ಯಾವ ರೀತಿ ಮೂಮೆಂಟ್ ಕೊಟ್ಟು ನೀವು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೊಳ್ತೀರೋ ನಿಮ್ಗೆ ಶೇಪು ಸಹ ಅದೇ ರೀತಿಯಾಗಿ ಬರುತ್ತೆ. ಈ ರೀತಿ
ಇದನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಮಿಡ್ಲಿಗೆ ಕಟ್ ಮಾಡ್ಕೊಳ್ತೀನಿ. ಈಗ ನಾನು ಈ ಮೇನ್ ಫ್ಯಾಬ್ರಿಕ್ಕಿಗೆ ಈ ರೀತಿ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಸೊ ಇದು ಸ್ಟಿಚ್ ಮಾಡೋಕ್ಕೆ ಮೊದಲು ನಾನು ಏನು ಮಾಡ್ತೀನಿ ಅಂದರೆ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಇದಕ್ಕೆ ನಾನು ಫಸ್ಟೇ ಬಾರ್ಡ್ರನ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಫಸ್ಟೇ ಬಾರ್ಡ್ರನ್ನ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ನಮಗೆ ಫಿನಿಶಿಂಗ್ ಸಮೇತ ರೆಡಿ ಆಗಿಬಿಡುತ್ತೆ. ನೋಡಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಎಲ್ಲಿಂದ ಎಲ್ಲಿಗೆ ಅಂತ. ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾನು ಬಾರ್ಡ್ರನ್ನ ಅಟ್ಯಾಚ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನೀವು, ಇಲ್ಲಿ ಮಾರ್ಕ್ ಮಾಡ್ಕೊಂಡಲ್ಲ, ಇಲ್ಲಿ ಬಾರ್ಡ್ರನ್ನ ಈ ರೀತಿ ಇಟ್ಟು ಅಟ್ಯಾಚ್ ಮಾಡ್ಕೋಬೇಕು. ನಾನು ಲಾಸ್ಟ್ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ, ಅದಕ್ಕೆ ಪೈಪಿಂಗ್ ಕೊಟ್ಟು ಈ ರೀತಿ ಬಾರ್ಡ್ರನ್ನ ಅಟ್ಯಾಚ್ ಮಾಡಿದ್ದೆ. ಅದು ಪ್ರಿನ್ಸಸ್ ಕಟ್ ಬ್ಲೌಸಲ್ಲ, 4 ಡಾಟ್ ಬ್ಲೌಸೇ ಅದು ಬೋಟ್ ನೆಕ್ ಕಟ್ಟಿಂಗಲ್ಲಿ ಮಾಡಿದ್ದೀನಿ ನೋಡಿ. ಸೊ ಅದಕ್ಕೆ ಪೈಪಿಂಗ್ ಕೊಟ್ಟು ಈ ಬಾರ್ಡ್ರನ್ನ ರೆಡಿ ಮಾಡಿರೋದು. ಸೊ ನಾನಿಲ್ಲಿ ಇದಕ್ಕೆ ವಿತೌಟ್ ಪೈಪಿಂಗು ಅದೇ ರೀತಿ ನೀಟಾಗಿ ಹಂಗೆ ಫೋಲ್ಡಿಂಗಲ್ಲೇ ನಾವು ಈ ಬಾರ್ಡ್ರನ್ನ ಕೊಡೋಣ ಅಂದ್ಕೊಂಡಿದ್ದೀನಿ. ನೋಡಿ ಇದು ಸ್ವಲ್ಪ ಸ್ಟಿಚ್ ನೀಟಾಗಿ ಬಂದಿಲ್ಲ, ಮತ್ತು ಇದನ್ನು ಫೋಲ್ಡ್ ಮಾಡ್ಕೋಬೇಕು. ಆ್ಯಕ್ಚುಲಿ ಇಲ್ಲಿಂದ ಇಲ್ಲಿಗೆ ಎಂಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಇನ್ನು ಲಾಂಗ್ ಕೊಡೋದು ಬೇಡ ಅಂತ. ಸೊ ಹಾಗಾಗಿ ಇಲ್ಲಿ ಇದೇ ರೀತಿ ಕಂಟಿನ್ಯೂಸ್ ಆಗಿ ಫೋಲ್ಡ್ ಮಾಡ್ಕೊಂಡು ಹೋದರೆ ನಮ್ಗೆ ಫಿನಿಶಿಂಗ್ ಬರೋಲ್ಲ. ಸೊ ಇಲ್ಲಿಗೆ ಕರೆಕ್ಟಾಗಿ ನಾನು ಮಾರ್ಕ್ ಮಾಡ್ಕೊಂಡಲ್ಲ, ಅಲ್ಲಿ ಫೋಲ್ಡಿಂಗ್ ಬರೋ ಥರ ನಾನಿಲ್ಲಿ ಬಾರ್ಡ್ರನ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿಗೆ ನಮಗೆ ಟರ್ನಿಂಗ್ ಬೇಕಲ್ಲ, ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ, ಇಲ್ಲಿಗೆ ನೀಟಾಗಿ ಈ ರೀತಿ ಫಿನಿಶ್ನ ಕೊಡ್ತಾಯಿದ್ದೀನಿ. ಸೇಮ್ ಅದೇ ರೀತಿ ಈ ಕಡೆಗೂ ಸಹ ಬಾರ್ಡ್ರನ್ನ ಅಟ್ಯಾಚ್ ಮಾಡ್ಕೋಬೇಕು. ಸಾರಿ, ಇದು ನಾನು ಉಲ್ಟಾ ಸ್ಟಿಚ್ ಮಾಡಿದೆ ಬಾರ್ಡ್ರ್ ಫಸ್ಟು. ನೋಡಿ ಒಂದು ಸ್ವಲ್ಪ ಯಾಮಾರಿದ್ರು ನಮಗೆ ಎಷ್ಟು ಕನ್ಫ್ಯೂಸ್ ಆಗಿಬಿಡುತ್ತೆ ಗೊತ್ತಾ. ನೋಡಿ ಸೀದಾ ಈಗ ಇಟ್ಕೊಂಡೆ, ಈಗ ಇದನ್ನು ಈ ರೀತಿ ಮಾರ್ಕಿಂಗ್ ಹತ್ರ ಫೋಲ್ಡ್ ಮಾಡ್ಕೊಳ್ತಾ ಸ್ಟಿಚ್ನ ಹಾಕ್ತಾಯಿದ್ದೀನಿ. ತುಂಬಾ ಈಸಿಯಾಗಿ ನಾವು ಇದೇ ರೀತಿ ಸ್ಟಿಚ್ ಮಾಡಬೇಕಂತ ಏನೂ ಇಲ್ಲ. ಸೊ ನಮ್ಮ ಮೈಂಡ್ಗೆ ಯಾವ ರೀತಿ ಥಾಟ್ ಬರುತ್ತೋ ಆ ರೀತಿಯೂ ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ. ನೋಡಿ ಬೇರೆ ಬೇರೆ ಥರ ಟ್ರೈ ಮಾಡಿ ಈಸಿಯಾಗಿ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ನಾನು ಇದಕ್ಕೆ ರೆಡಿ ಎಲ್ಲ ಅಟ್ಯಾಚ್ ಮಾಡಿದ್ದಾದಮೇಲೆ ಲಾಸ್ಟ್ ವೀಡಿಯೋದಲ್ಲಿ ಈ ಥರ ಡಿಸೈನ್ ಸ್ಟಿಚ್ ಮಾಡಬೇಕಾರೆ ಎಲ್ಲ ಶೋಲ್ಡರೆಲ್ಲ ರೆಡಿ ಮಾಡಿದ್ದಾದಮೇಲೆ ನಾನು ಬಾರ್ಡ್ರನ್ನ ಡೈರೆಕ್ಟಾಗಿ ಅಟ್ಯಾಚ್ ಕೊಟ್ಟಿದ್ದು. ಇದರಲ್ಲಿ ಚೇಂಜ್ ಮಾಡಿ ಈ ರೀತಿಯೂ ಅಟ್ಯಾಚ್ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಒಂದು ಬ್ಲೌಸ್ ಡಿಸೈನ್ ಮಾಡಬೇಕು ಅಂದರೆ ಅದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸ್ಟಿಚ್ಚಿಂಗ್ ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಆ ಡಿಸೈನ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಇದನ್ನು ನಾನು ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ. ನೋಡಿ ಈ ರೀತಿ ಪೈಪಿಂಗ್ ಪಕ್ಕನೇ ಸ್ಟಿಚ್ ಹಾಕಿದ್ಮೇಲೆ ನೀಟಾಗಿ ಈ ರೀತಿ ಸೆಟ್ ಮಾಡ್ಕೋಬೇಕಾಗತ್ತೆ. ಸೆಟ್ ಮಾಡ್ಕೊಳ್ತಾ ಸ್ಟಿಚ್ ಹಾಕೋದ್ರಿಂದ ಸಮ್ಟೈಮ್ಸ್ ಈ ರೀತಿ ಸ್ಟಿಚ್ ಹಾಕೋದ್ರಿಂದ ಮೇನ್ ಫ್ಯಾಬ್ರಿಕ್ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಇದನ್ನ ಸೀದಾ ಮಾಡ್ಕೊಂಡು ನಾನು ಸ್ಟಿಚ್ನ ಹಾಕ್ತೀನಿ. ನೋಡಿ ಇಲ್ಲಿ ಸ್ಟಿಚ್ ಹಾಕೋದ್ರಿಂದ ಹಿಂಗೆ ನಮ್ಗೆ ರಿಂಕಲ್ ಆಗುತ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ. ಸೊ ನಾವು ರಿಂಕಲ್ ಆಗದೆ ಥರ ಅವಾಯ್ಡ್ ಮಾಡ್ತಾ ಸ್ಟಿಚ್ ಹಾಕ್ಬೋದು. ನೋಡಿ ಇಲ್ಲಿವರೆಗೂ ಹಾಕಿರೋ ಸ್ಟಿಚ್ನ ಸ್ವಲ್ಪ ರಿಮೂವ್ ಮಾಡ್ಕೊಂಡು ನಾನು ಮೇಲಿಂದನೇ ಸ್ಟಿಚ್ನ ಹಾಕ್ಕೊಳ್ತಾ ಬಂದೆ. ನೋಡಿ ಈ ರೀತಿ ಹಾಕೋದ್ರಿಂದ ನಿಮಗೆ ರಿಂಕಲ್ ಬರೋದು ಬರದೇ ಇರೋದು ಗೊತ್ತಾಗ್ಬಿಡುತ್ತೆ. ನೋಡಿ ಇಷ್ಟು. ಇದು ಇಲ್ಲಿ ನಾನು ಇನ್ನೊಂದು ಸ್ಟಿಚ್ನ ಹಾಕ್ಕೊಂಡು ಬಾರ್ಡ್ರನ್ನ ಫಿಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನೀಟಾಗಿ ಅದನ್ನ ಸೈಡ್ಗಿಟ್ಟು ರೈಟ್ ಸೈಡ್ದು ನಾನು ಪೈಪಿಂಗ್ ಪಕ್ಕನೇ ನೀಟಾಗಿ ಈ ರೀತಿ ಸ್ಟಿಚ್ನ ಮಾಡ್ತಾಯಿದ್ದೀನಿ. ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ಕಟ್ ಮಾಡ್ಕೋಬೇಕಾಗತ್ತೆ. ಈಗ ಟರ್ನ್ ಮಾಡಿಕೊಂಡ್ರೆ ನಿಮಗೆ ನೋಡಿ ಈ ರೀತಿ ಕಾಣಿಸುತ್ತೆ. ಪೈಪಿಂಗ್ ಪಕ್ಕನೇ ನೀಟಾಗಿ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಸೊ ಇದಕ್ಕೆ ನೀವು ಬಾರ್ಡ್ರಿಗೆ ಪೈಪಿಂಗ್ ಬೇಕಾದ್ರೂ ಕೊಡ್ಬೋದು, ಪೈಪಿಂಗ್ ಕೊಟ್ರೂ ಚೆನ್ನಾಗಿರುತ್ತೆ, ವಿತೌಟ್ ಪೈಪಿಂಗೂ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ಥರ ಇಷ್ಟನೋ ಆ ರೀತಿ ನೀವು ಸ್ಟಿಚ್ನ ಮಾಡ್ಕೋಬೋದು. ನೋಡಿ ಈ ರೀತಿ ನೀಟಾಗಿ ಮೇನ್ ಫ್ಯಾಬ್ರಿಕ್ನ ಮತ್ತು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಇಲ್ಲಿ 1/4 ಇಂಚಷ್ಟು ನಾನು ಕ್ರಾಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ನಮಗೆ ನೆಕ್ ಹತ್ರ ಲೂಸಿಂಗ್ ಆಗಬಾರ್ದು ಅಂತ. ಸೊ 1/4 ಇಂಚ್ ಕಟ್ ಮಾಡಿದ್ದಾದಮೇಲೆ ನಾನು ಇಲ್ಲಿ ಪ್ರಿನ್ಸಸ್ ಕಟ್ ಪಾರ್ಟ್ನ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಪ್ರಿನ್ಸಸ್ ಕಟ್ ಪಾರ್ಟ್ನ ಅಟ್ಯಾಚ್ ಮಾಡಿದ್ದಾದಮೇಲೂ ನಮಗೆ ಆರ್ಮೋಲ್ ಹತ್ರ ಹೆಚ್ಚು ಕಡಿಮೆ ಬರುತ್ತೆ. ಅದನ್ನು ನಾವು ರೀಕಟ್ಟಿಂಗ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಇದನ್ನು ಅಟ್ಯಾಚ್ ಮಾಡಿಕೊಂಡು ಒಟ್ಟಿಗೆ ನಾನು ಕಟ್ಟಿಂಗ್ನ ಮಾಡ್ಕೊಳ್ತೀನಿ. ಸೊ ನೀವು ಯಾವುದೇ
ರೀಕಟ್ಟಿಂಗ್ ಮಾಡಬೇಕಂದ್ರೂ ಎರಡೂ ಪೀಸ್ನು ಒಟ್ಟಿಗೆ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಸೊ ಅದು ಶೇಪ್ ಬೆಲ್ಟ್ ಆಗಿರ್ಬೋದು ಇಲ್ಲಾಂದರೆ ನೀವು ನೆಕ್ ಹತ್ರ ಕಟ್ ಮಾಡೋದಾಗಿರ್ಬೋದು, ಯಾವುದೇ ಆಗಲಿ ನೀವು ಎರಡೂ ಪೀಸ್ನ ಒಂದೇ ಸಲ ಹಾಕ್ಕೊಂಡು ಕಟ್ ಮಾಡ್ಕೋಬೇಕು, ಇಲ್ಲಾಂದರೆ ನಿಮಗೆ ವೇರಿಯೇಷನ್ ಬರೋ ಚಾನ್ಸಸ್ ಇರುತ್ತೆ. ನೋಡಿ ಡಬಲ್ ಸ್ಟಿಚ್ನ ಹಾಕ್ಕೊಂಡೆ. ಇದನ್ನ ಒಂದ್ರ ಮೇಲೆ ಒಂದಿಟ್ಟು ನಾನೀಗ ಆರ್ಮೋಲ್ ಹತ್ರ ಶೇಪ್ನ ಡ್ರಾ ಮಾಡ್ತೀನಿ. ಸೊ ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ತೀನಿ. ನೋಡಿ ಈ ರೀತಿಯಾಗಿ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಈ ರೀತಿ ಶೇಪ್ನ ಕೊಟ್ಟು ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ತೀನಿ. ನೋಡಿ ಪರ್ಫೆಕ್ಟಾಗಿ ನಿಮಗೆ ಶೇಪ್ ಅನ್ನೋದು ಬರುತ್ತೆ. ಸೊ ನಿಮಗೆ ಯಾವುದೇ ರೀತಿ ಡೌಟ್ ಬೇಡ, ಇಲ್ಲಿ ನೀಟಾಗಿ ಶೇಪ್ ಅನ್ನೋದು ಬರುತ್ತೆ, ಯಾವುದೇ ಕಾರಣಕ್ಕೂ ರಿಂಕಲ್ಲೂ ಬರೋದಿಲ್ಲ. ಈಗ ನಾನು ಫ್ರಂಟ್ ಡಾಟ್ನ ಇಳಿಬೇಕು ಅಂದ್ಕೊಂಡಿದ್ದೀನಿ. ನೋಡಿ ಓವರ್ಲಾಕ್ ಮಾಡ್ಕೊಂಡು ಬಂದೆ. ಈಗ ಫ್ರಂಟ್ ಡಾಟ್ನ ಸ್ಟಿಚ್ ಮಾಡ್ತೀನಿ. ನೀವು ಕಪ್ಸ್ ಅಟ್ಯಾಚ್ ಮಾಡೋದಾದರೆ ಡಾಟ್ಸು ಹಿಡಿಬೇಡಿ, ಕಪ್ಸ್ ಅಟ್ಯಾಚ್ ಮಾಡಿಲ್ಲ ಅಂದರೆ ಡಾಟ್ನ ಇಟ್ಕೊಳ್ಳಿ. ನಾನು ಫಸ್ಟ್ ಹೇಳೋದ್ನಲ್ಲ ನಿಮಗೆ, ಕಪ್ಸು ನೀವು ಯೂಸ್ ಮಾಡ್ತಾಯಿದ್ದೀರಾ ಬ್ಲೌಸಲ್ಲಿ ಅಂದರೆ ಈ ಡಾಟ್ ಅವಶ್ಯಕತೆ ಇಲ್ಲ. ನೋಡಿ ಕಪ್ ಶೇಪ್ ಅನ್ನೋದು ನಿಮಗೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಈಗ ನಾನು ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಶೇಪ್ ಬೆಲ್ಟ್ನ ಮಾಮೂಲಿಯಾಗಿ ನಾವು ನಾರ್ಮಲ್ ಬ್ಲೌಸ್ಗೆ ಹೆಂಗೆ ಅಟ್ಯಾಚ್ ಮಾಡ್ಕೊಳ್ತೀವೋ ಅದೇ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲಿ ಯಾವುದೇ ರೀತಿ ಡಾಟ್ ಇರಲ್ಲ, ಅದನ್ನೇನು ಫೋಲ್ಡಿಂಗ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ನೀಟಾಗಿ ಈ ರೀತಿ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಫ್ರಂಟ್ ಅಂತೂ ಫಿನಿಶಿಂಗ್ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಈ ಪ್ರಿನ್ಸಸ್ ಕಟ್ಟು ವಿತ್ ಬೆಲ್ಟ್ದು. ಸೊ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಮುಂಚಿತವಾಗಿ ಬರುತ್ತೆ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಈ ರೀತಿ ಕಟ್ ಮಾರ್ಕ್ಸ್ ಇಟ್ಕೊಂಡು ನೀಟಾಗಿ ಈ ರೀತಿ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿಕೊಂಡ್ರೆ ನಿಮಗೆ ಔಟ್ಲುಕ್ ಯಾವ ರೀತಿ ಕಾಣಿಸ್ತಿದೆ ಅಂತ ನೋಡ್ಬೋದು. ನೋಡಿ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಅಂತ ಅನಿಸಿದ್ರೆ ನೀಟಾಗಿ ಇದನ್ನ ಕ್ಲಾತ್ನ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಎಷ್ಟು ನೀಟಾಗಿ ಶೇಪ್ ಬೆಲ್ಟ್ ಅನ್ನೋದು ರೆಡಿ ಆಗೋಯ್ತು. ಈಗ ನನಗೆ ಫ್ರಂಟ್ ಲೆಂತ್ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೂರಷ್ಟು ಲೆಂತ್ ಅನಿಸ್ತು. ಸೊ ಹಾಗಾಗಿ ಒಂದು ಸ್ಟಿಚ್ ಹಾಕ್ಕೊಂಡು ಅದನ್ನ ಎರಡನ್ನು ಲೆವೆಲ್ ಮಾಡಿಕೊಂಡೆ. ನೋಡ್ತಿರ್ಬೋದು. ಈಗ ಬ್ಯಾಕ್ ಪಾರ್ಟ್ ನೋಡಿ, ಈ ಬಾರ್ಡ್ರ್ ಉಳ್ದಿತ್ತಲ್ಲ ನಾನು ಅಲ್ಲಿ ಶೋಲ್ಡರ್ ಹತ್ರ ಹಾಕಿರೋದು, ಸೊ ಅದನ್ನು ನಾನು ಬ್ಯಾಕಿಗೆ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ದೊಡ್ಡ ಬಾರ್ಡ್ರ್ ಬೇಡ ಅನ್ನಿಸ್ತು. ಸೊ ಅದನ್ನ ಸ್ವಲ್ಪ ಶಾರ್ಟ್ ಮಾಡಿಕೊಂಡು ಇಲ್ಲಿ ಈ ರೀತಿಯಾಗಿ ಸ್ಟಿಚ್ ಮಾಡಬೇಕು ಅಂದ್ಕೊಂಡೆ. ಸೊ ಈ ರೀತಿ ಸ್ಟಿಚ್ ಮಾಡಬೇಕು ಅಂದರೆ ನಾನು ನೋಡಿ ಈ ರೀತಿ ಬ್ಯಾಕ್ ಈ ರೀತಿ ಬರೋ ಥರ ಇಟ್ಕೊಂಡು 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ನ ಹಾಕ್ಕೊಳ್ತೀನಿ. ಈ ರೀತಿ 1/2 ಇಂಚ್ಗೆ ಫಸ್ಟು ಸ್ಟಿಚ್ ಹಾಕ್ಕೋಬೇಕಾಗತ್ತೆ. ಈಗ ಬಾರ್ಡ್ರ್ ಮೇಲಿನ ಒಂದು ಕಿನಾರ ಸ್ಟಿಚ್ಚು ಹಾಕ್ಕೊಳ್ಳೋಣ. ನಿಮಗೆ ಈ ಒಂದು ಬಾರ್ಡ್ರು ವಿಡ್ತ್ ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡು. ನಿಮ್ಗೆ ಬಾರ್ಡ್ರ್ ದೊಡ್ಡದಾಗಬೇಕು ಅಂದರೆ ನೀವು ಕಟ್ ಮಾಡೋ ಅವಶ್ಯಕತೆ ಇಲ್ಲ, ದೊಡ್ಡದಾಗಿ ಹಾಕ್ಕೋಬೋದು. ನನಗಿಲ್ಲಿ ಬಾರ್ಡ್ರ್ ದೊಡ್ಡದಾಗಿರೋದು ಇಷ್ಟ ಇಲ್ಲ. ಸೊ ಹಾಗಾಗಿ ನಾನಿಲ್ಲಿ ಬಾರ್ಡ್ರನ್ನ ಶಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಮೇಲೂ ಅಷ್ಟೇ ಒಂದು 1/2 ಇಂಚಷ್ಟು ಫೋಲ್ಡ್ ಮಾಡ್ಕೊಳ್ಳಿ. ರೆಡಿ ಸ್ಟಿಚ್ನ ಹಾಕ್ಕೊಳ್ತಾ ಬರಬೇಕಾಗತ್ತೆ. ಈ ರೀತಿ ನೀಟಾಗಿ ಸ್ಟಿಚ್ಚನ್ನ ಹಾಕ್ಕೊಂಡು ಫಿನಿಶಿಂಗ್ ಸ್ಟಿಚ್ ಆಗ್ತಾ ಇರೋದು. ಸೊ ನಿಮ್ಗೆ ಎಲ್ಲೂ ಜರಗ್ದಂಗೆ ನೀಟಾಗಿ ಫಿನಿಶಿಂಗ್ ಸ್ಟಿಚ್ಚು ಹಾಕಬೇಕಾಗತ್ತೆ. ಈ ರೀತಿ ನೋಡಿ ನೆಕ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ರೆಡಿ ಆಯಿತು. ಬಾಟಮ್ ಅಷ್ಟೇ ಬಾರ್ಡ್ರ್ ಕೊಟ್ಟು ರೆಡಿ ಮಾಡಿದೆ. ಈಗ ಡಾಟ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಡಾಟ್ನ ಸ್ಟಿಚ್ ಮಾಡಿದ್ದಾದಮೇಲೆ ನಿಮಗೆ ಔಟ್ಲುಕ್ ಅನ್ನೋದು ಈ ರೀತಿ ಕಾಣಿಸ್ತಿದೆ.
ಈಗ ಇದಕ್ಕೆ ಉಪ್ಪಟ್ಟೆ ಐಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಐಪಟ್ಟಿಗೆ ಬಟ್ಟೆ ತಗೊಂಡೆ, ಈ ರೀತಿ ಬಾಟಮಲ್ಲಿ ಇಟ್ಕೊಂಡು ಫಸ್ಟ್ ಸ್ಟಿಚ್ನ ಹಾಕ್ಕೋಬೇಕು. ಆಮೇಲೆ ಫೋಲ್ಡಿಂಗ್ ಮಾಡಿಕೊಂಡು ನೀಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ, ಕಾಜಾ ಪಟ್ಟಿ ಅನ್ನೋದು ರೆಡಿ ಆಗೋಯ್ತು. ಈಗ ಉಕ್ಸ್ ಪಟ್ಟಿಗೂ ಬಟ್ಟೆನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಉಕ್ಪಟ್ಟಿನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೀಟಾಗಿ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೆಕ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬಂದಿದೆ. ಈಗ ನಾನು ಬ್ಯಾಕ್ ಪಾರ್ಟ್ನ ಈ ರೀತಿ ಇಟ್ಟು ಫ್ರಂಟ್ ಅದ್ರ ಮೇಲಿಟ್ಟು ಫೋಲ್ಡಿಂಗ್ನ ಮಾಡ್ಕೊಳ್ತೀನಿ. ಫೋಲ್ಡಿಂಗ್ ಮಾಡಿ ಶೋಲ್ಡ್ರನ್ನ ಒಂದ್ರ ಮೇಲೆ ಒಂದಿಟ್ಟು ಅಟ್ಯಾಚ್ ಮಾಡ್ಕೊಳ್ತೀನಿ ಈ ರೀತಿ. ನೋಡಿ, ಶೋಲ್ಡ್ರ್ ಅಟ್ಯಾಚ್ ಆಯಿತು. ಒಂಚೂರು ಜಾಸ್ತಿ ಅನಿಸಿದ್ರೆ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಜಾಸ್ತಿ ಅನಿಸಿದ್ರೆ ಒಂಚೂರು ಕಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಈಗ ನಾನು ಸ್ಲೀವ್ನ ಅಟ್ಯಾಚ್ ಮಾಡ್ತಿದ್ದೀನಿ. ಸ್ಲೀವ್ ಅಟ್ಯಾಚ್ ಮಾಡೋಕ್ಕೆ ಫಸ್ಟ್ ಮೆಜರ್ಮೆಂಟ್ ನೋಡ್ತೀನಿ. ಮೆಜರ್ಮೆಂಟ್ ಕರೆಕ್ಟಾಗಿದ್ದರೆ ಸ್ಲೀವ್ನ ಅಟ್ಯಾಚ್ ಮಾಡ್ತೀನಿ. ಸ್ಲೀವ್ ಅಷ್ಟೇ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಯಾವುದೇ ರೀತಿ ಎಳಿಬಾರ್ದು. ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ಸ್ಟಿಚ್ ಹಾಕ್ಕೊಂಡಿದ್ದಾದಮೇಲೆ ನಾನು ಡಬಲ್ ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ಡಬಲ್ ಸ್ಟಿಚ್ ಹಾಕಿ ನಾನು ಓವರ್ಲಾಕ್ನ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ನೋಡಿ, ನೋಡ್ತಿರ್ಬೋದು ನೀವು. ಇನ್ನೊಂದು ಸ್ಲೀವ್ ಸೇಮ್ ಅದೇ ರೀತಿಯಾಗಿ ನೀಟಾಗಿ ಅಟ್ಯಾಚ್ ಮಾಡ್ತೀನಿ. ಇದನ್ನೂ ಅಷ್ಟೇ ಯಾವುದೇ ಕಾರಣಕ್ಕೂ ನೆಕ್ ಪೀಸ್ ಆಗಲಿ ಇಲ್ಲಾಂದರೆ ನೀವು ಸ್ಲೀವ್ ಆಗಲಿ ಎಳಿಬಾರ್ದು. ನೋಡಿ, ಪರ್ಫೆಕ್ಟಾಗಿ ರೆಡಿ ಆಯಿತು. ಈಗ ನಾನು ಇದಕ್ಕೆ ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಓವರ್ಲಾಕ್ ಮಾಡ್ಕೊಂಡಿದ್ದೆ ಡಬಲ್ ಸ್ಟಿಚ್ ಹಾಕ್ಕೊಂಡು. ಈಗ ಸೈಡ್ಸು ಜಾಸ್ತಿ ಇದೆ, ಸೊ ಇಲ್ಲಿಂದ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಶೇಪ್ ಬೆಲ್ಟಿಂದ ಅಲ್ಲಿ ಒಂದು ಡಾಟ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಡಾಟ್ನ ಸ್ಟಿಚ್ ಮಾಡಿಕೊಂಡೆ. ಈಗ ಸ್ಲೀವ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಮಾರ್ಕಿಂಗ್ ಕಾಣಿಸ್ತಿದೆ, ಮಾರ್ಕಿಂಗ್ ಮೇಲೇ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಹೋಗ್ತಾಯಿದ್ದೀನಿ. ಸೇಮ್ ಇನ್ನೊಂದು ಕಡೆನೂ ಅದೇ ರೀತಿಯಾಗಿ ಡಾಟ್ನ ಸ್ಟಿಚ್ ಮಾಡಿದ್ದಾದಮೇಲೆ ಸೈಡ್ ಜಾಯಿಂಟ್ನ ಮಾಡ್ತಿದ್ದೀನಿ. ಸೊ ಇದಂತೂ ಕಪ್ ಶೇಪ್ ತುಂಬಾ ಚೆನ್ನಾಗಿ ಬಂದಿದೆ. ಈ ವಿ ಮೆಥಡಲ್ಲಿ ಸ್ಟಿಚ್ ನೋಡಿದ್ರೆ ನಿಮಗೆ ಚೆಸ್ಟ್ ಹತ್ರ ಪ್ರೆಸ್ ಆದಂಗೆ ಫೀಲ್ ಆಗಲ್ಲ. ನೀಟಾಗಿ ಕಪ್ ಶೇಪ್ ಅನ್ನೋದು ಕೂತ್ಕೊಳ್ಳುತ್ತೆ. ನೋಡಿ, ಕರೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಆರ್ಮೋಲ್ ಹತ್ರ ಯಾವುದೇ ರೀತಿ ವೇರಿಯೇಷನ್ ಇಲ್ಲ. ಮತ್ತು ಫ್ರಂಟಲ್ಲೂ ಅಷ್ಟೇ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಿ ನೀವೇ. ಪರ್ಫೆಕ್ಟಾಗಿ ನಮಗೆ ಬ್ಲೌಸ್ ಅನ್ನೋದು ರೆಡಿಯಾಗೋಗುತ್ತೆ. ನೋಡಿ, ಈ ರೀತಿ ಕಾಣಿಸ್ತಿದೆ. ನಾನೀಗ ಡೋರಿ ರೆಡಿ ಮಾಡ್ಕೊಳ್ತೀನಿ. ನೋಡಿ, ಡೋರಿ ರೆಡಿ ಮಾಡಿಕೊಂಡೆ. ಗೋಲ್ಡನ್ ಕಲರ್ ಕ್ಲಾತಲ್ಲಿ ಡೋರಿನ ರೆಡಿ ಮಾಡಿಕೊಂಡು ಟ್ಯಾಸಲ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. 2 ಟ್ಯಾಸಲ್ ಕೊಟ್ಟು
ಇದಕ್ಕೆ ಡೋರಿನ ಕೊಟ್ಟಾದಮೇಲೆ ಬ್ಲೌಸು ಮುಗಿಯುತ್ತೆ. ಇಲ್ಲಿ ನಾನು ಶೋಲ್ಡರ್ ಹತ್ರ ಬ್ರಾ ಬಟನ್ಗೆ ಬಟನ್ಸ್ನ ಸ್ಟಿಚ್ ಮಾಡೋಕ್ಕೆ ನೋಡಿ ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಳ್ತೀನಿ. ಇದು ನಾನು ಸ್ಟಿಚ್ ಮಾಡೋ ಬ್ಲೌಸಲ್ಲಿ ಕಂಪಲ್ಸರಿ ಬೇಕೇ ಬೇಕು. ಎಲ್ಲ ಬ್ಲೌಸುಗಳಿಗೂ ಬ್ರಾ ಬಟನ್ ಹಾಕೋದನ್ನ ಇದನ್ನು ಕಂಪಲ್ಸರಿ ಇಡಬೇಕಾಗತ್ತೆ ನಾನು ಸ್ಟಿಚ್ ಮಾಡೋ ಬ್ಲೌಸಸ್ ಎಲ್ಲ. ಸ್ವಲ್ಪ ಏಜ್ ಆದವರಿದ್ದರೆ ಅವರು ಬೇಡ ಅಂತಾರೆ. ಸೊ ಆಲ್ಮೋಸ್ಟು ಎಲ್ಲರಿಗೂ ಈ ರೀತಿ ಇದೊಂದು ಬಟನ್ನ ಎಕ್ಸ್ಟ್ರಾ ಸ್ಟಿಚ್ ಮಾಡಬೇಕಾಗತ್ತೆ. ಈ ರೀತಿ ನೋಡಿ ಬ್ಲೌಸ್ ಎಲ್ಲ ಕಂಪ್ಲೀಟಾಗಿ ರೆಡಿ ಆಯಿತು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಥ್ಯಾಂಕ್ ಯು.